ಮಾತ್ರ ಸುಮ್ಮನೆ ಬಿಡ್ಬೇಕು. ಇಂಥವ್ರನ್ನ ಸುಮ್ಮನೆ ಬಿಟ್ರೆ ಎಷ್ಟು ಜನ ಶ್ರೀಮಂತರ ಮನೆ ಹೆಣ್ಮಕ್ಳು ಬಾಳ ಹಾಳು ಮಾಡಿ ಹೀಗೆ ಬೀದಿ ಪಾಲ್ ಮಾಡ್ತಾರೆ ಏನೋ. ಇವನು ಒದ್ದು ಒಳಗಾಕಿ ಬೆಂಡೆ ಇನ್ಸ್ಪೆಕ್ಟ್ರೆ, ಮುಂದೆ ಏನಾದ್ರೂ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಲಾಠಿ, ಬೂಟು, ಯೂನಿಫಾರ್ಮು, ಬೆಲ್ಟು ಎಲ್ಲ ನಿಮ್ಮ ಕೈ ಕೊಟ್ಬಿಡ್ತೀನಿ. ಈ ಸ್ಟೇಷನ್ ಇನ್ಚಾರ್ಜನು ನೀವೇ ತಗೊಂಬಿಡಿ. ಅಯ್ಯೋ ಸಾರಿ ಸರ್, ನಾನು ಹಾಗೆ ಹೇಳಲಿಲ್ಲ. ಅಂಕಲ್ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ. ಮನೇಲಿ ಎಲ್ಲರೂ ರಿಸೆಪ್ಷನ್ ರೆಡಿ ಮಾಡಿದ್ದಾರೆ, ಬನ್ನಿ ಬನ್ನಿ. ಸರ್ ನನ್ನ ನಂಬಿ ಸರ್. ನಾನು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬರ್ತಿದ್ದೆ? ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ನಾನು ಅಂತವನಲ್ಲ ಸರ್. ಇನ್ಸ್ಪೆಕ್ಟ್ರೆ, ನಾವೇನ್ ಬರ್ತೀವಿ. ಸರ್ 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 ಹತ್ತು ಚಂದನ, ಹತ್ತು. ಚಂದನ, ಚಂದನ. ಏನಮ್ಮ, ಏನಾದ್ರೂ ಬಿಟ್ಟು ಹೋಗಿದ್ಯಾ? ಮನಸ್ಸನ್ನ ಭಯಂಕರ ಲವ್. ಇನ್ಸ್ಪೆಕ್ಟರ್, ಇವ್ರನ್ನ ಮಾಡಿಲ್ಲ, ನಾನೇ ಇವ್ರ ಜೊತೆ ಬಂದೆ. ಚಂದನ, ನಾನು ನಿಜ ಹೇಳ್ತೀನಿ ಸರ್, ಭಯನೂ ಇಲ್ಲ. ಇವ್ರ ಹತ್ರ ನನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ ನಾನೇ. ನೋಡಮ್ಮ, ಈಗ ನೀನು ಇವನ ಮಾತಿಗೆ ಮರಳಾಗಿರಬಹುದು, ಆದ್ರೆ ಮುಂದೆ ಇವನು ಸುತ್ತಿಗೆಲಿ ಕಲ್ಲು ಹೊಡೆದಾಗೆ ನಿನ್ ಮನ್ಸು ಹೊಡೆಯಲ್ಲ ಅನ್ನೋದಕ್ಕೆ. ನಾನು ಮೇಜರ್, ತಪ್ಪು ಯಾವ್ದು ಸರಿ ಯಾವ್ದು ಅಂತ ತಿಳ್ಕೊಳ್ಳೋ ಬುದ್ಧಿ ನನಗೂ ಇದೆ. ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಸರ್. ನಂಗೆ ಇವ್ನ್ ಕಂಡ್ರೆ ಆಗಲ್ಲ ಸರ್. ಇವ್ನ್ ಮುಖ ನೋಡಿದ್ರೆ ನಂಗೆ ಅವನ ಹತ್ರ ಮಾತಾಡ್ಬೇಕು ಅಂತಾನು ಅನ್ಸಲ್ಲ. ಚಂದನ, ನೀನು ಹೀಗೆ ಆಡ್ತಾ ಇದ್ರೆ ನಿನ್ನ ಮಗಳು ಅಂತ ನೋಡಿದ್ರೆ ಇಲ್ಲೇ ಕತ್ತೆ. ನಾನಿದ್ದೀನಿ. ಏನಮ್ಮ, ನಿಮ್ಮಪ್ಪ ನಾಳೆ ನಿನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಬಾಯಿ ಮುಚ್ಕೊಂಡಿದ್ರೆ ಟೈಮ್ ವೇಸ್ಟು, ಮನಿ ವೇಸ್ಟು, ಕೊನೆಗೆ ನಿನ್ನ ನೋಡಕ್ ಬಂದಿರೋ ಈ ಹುಡುಗನ್ ಲೈಫೇ ವೇಸ್ಟು. ಹ್ಞೂ ಸಾರ್, ಇವಾಗೆಲ್ಲ ಹುಡುಗಿರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿದೆ. ವಿಷಯ ಮುಚ್ಚಿಟ್ಟು ಹೆಂಗ್ ಬಾಯ್ ಫ್ರೆಂಡ್ ಜೊತೆ ಓಡೋಗ್ಬಿಡೋದು. ಸಾಕ್ ನಿಲ್ಸಿ.
ನನ್ ಮೊದ್ಲಿಂದನೂ ಮನೇಲಿ ಹೇಳ್ತಾನೆ ಇದೆ ನಂಗ್ ಮದ್ವೆ ಬೇಡ, ನಾನು ಓದ್ಬೇಕು, ಜಾಬ್ ಮಾಡ್ಬೇಕು ಅಂತ. ಇವ್ರೆ ಮಾತ್ ಕೇಳ್ದೆ ಬಲವಂತವಾಗಿ ಇವನ್ ಕೈಗೆ ನನ್ನ ಲೈಫ್ ನ ಕೊಡಕ್ ಹೊರಟಿದ್ರು. ಯಾರ್ ಸರ್? ಏನೋ ನಿನಗೆ ನಾನಿಷ್ಟ ಇಲ್ವಾ? ಊರೂರು ಅಲ್ದು ದುಡ್ಡು ಭಿಕ್ಷೆ ಬೇಡೋ ಆ ಡ್ರೈವರ್ ಮೇಲೆ ನಿನಗೆ ಲವ್. ಆಸ್ಟ್ರೇಲಿಯಾದಲ್ಲಿ ಇಂಥ ಡ್ರೈವರ್ ನನ್ನ ಮಕ್ಕಳನ್ನ ನನ್ನ ಕಾರ್ ತೊಳೆಯೋದಕ್ಕೆ ಇಟ್ಕೊಂಡಿದ್ದೆ ಗೊತ್ತಾ ನಿಂಗೆ? ಇವನ್ ಮೇಲೆ ನಿನಗೆ ಲವ್. ಯು ಡರ್ಟಿ ವುಮೆನ್, ಬ್ಲಡಿ. ಮಾತಿನ ಮೇಲೆ ನಿಗಾ ಇರ್ಲಿ. ಸರ್ ನೋಡಿದ್ರೆ ಸರ್ ಇಲ್ಲೇ ಹೆಂಗ್ ಮಾತಾಡ್ತಿದ್ದಾನೆ. ಮುಂದೆ ಇವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಿಮ್ಗೆ ಅನ್ಸುತ್ತಾ? ಯಾವ ಹುಡುಗಿ ತಾನೇ ಇಂಥ ಸೈಕೋ ಜೊತೆ ಇರಕ್ ಇಷ್ಟಪಡ್ತಾಳೆ ಹೇಳಿ? ಏಯ್ ನನ್ನೇ ಸೈಕೊಂತ್ಯಾ? ನನ್ನೇ ಸೈಕೊಂತ್ಯಾ ನೀನು? ಪ್ಲೀಸ್ ಕಾಪಾಡಿ ಸರ್. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ. ಹ್ಞೂ ಸರ್, ನನಗೂ ನೋಡಿ ನೋಡಿ ಸಾಕಾಗಿತ್ತು. ಫೋನ್ ರಿಂಗ್ ಆಗ್ತಾ ಇದೆ ನೋಡಯ್ಯ. ಹಾಂ ಅಂಕಲ್, ಮಾಮ್ ಕಾಲ್ ಮಾಡಿದ್ರು, ಚಂದನ ಕರ್ಕೊಂಬನ್ನಿ ಅಂಕಲ್. ಇವತ್ತು ಮದುವೆ, ನಾಳೆ ರಿಸೆಪ್ಷನ್. ಹಾಂ, ನಾಳೆ ಮದುವೆ. ಪ್ಲೀಸ್ ಪ್ಲೀಸ್ ಅಂಕಲ್. ಸರ್, ಹುಡುಕೊಂಡೋಗೋವರೆಗೂ 1 ಇಂಚು ಕದಲಲ್ಲ ಅನ್ಸುತ್ತೆ. ಇನ್ಸ್ಪೆಕ್ಟ್ರೆ, ಮಗಳನ್ನ ನನ್ನ ಜೊತೆ ಕಳಿಸಿ. ನಾನೆಲ್ಲಿ ನಿಮ್ಮ ಮಗಳನ್ನ ಹಿಡ್ಕೊಂಡಿದ್ದೀನಿ, ಕರ್ಕೊಂಡು ಹೋಗಿ. ಬಲ್ವಂತವಾಗಲ್ಲ. ಇನ್ಸ್ಪೆಕ್ಟರ್, ಮೊದಲು ಈ ನನ್ನ ಮಗನ ಒದ್ದು ಒಳಗಡೆ ಹಾಕಿ, ಆಮೇಲೆ ಇವಳು ತಾನಾಗೆ ದಾರಿಗೆ ಬರ್ತಾಳೆ. ಒಂದು ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ ವರೆಗೂ ದೊಡ್ಡ ಟೀಮೇ ಇರುತ್ತೆ. ನಿಮಗಿಂತ ಮೇಲಿರೋರ್ ಕ್ವಶನ್ಗೆ ನಾವೇ ಆನ್ಸರ್ ಮಾಡಬೇಕು, ನೀವಲ್ಲ. ಈಗೇನು ನಿಮ್ಗಿಂತ ಏರ್ ಆಫೀಸರ್ ಹತ್ರ ಮಾತಾಡ್ಬೇಕಾ? DGP ಹತ್ರ ಈಗಲೇ ಮಾತಾಡ್ತೀನಿ ರೀ. ಅರೇ ಬಾಪ್ರೆ, ನಮ್ಮ ಕಾನೂನು ಕಾಮನ್ ಮ್ಯಾನ್ಗೂ ಕಾಸು ಇರೋರಿಗೂ ಗೊತ್ತಾಗ್ತಾ ಇಲ್ಲ. ನಾವಿಲ್ಲಿ ಯಾರಿಗೋಸ್ಕರ ಕೆಲಸ ಮಾಡಬೇಕು ಅದು ಗೊತ್ತಿಲ್ಲ. ಸರ್, ಈಗ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ. CM ಮಗ ಆದ್ರೂ PM ಮೊಮ್ಮಗ ಆದ್ರೂ ತಪ್ಪು ಮಾಡಿದ್ರೆ ಜೈಲ್ಗೆ. ಇನ್ನೊಂದು 2-3 ಕೇಸ್ ಆಗಾದ್ರೆ ಒಳ್ಳೇದು. ನಮ್ಮ ಜನಕ್ಕೆ ನ್ಯಾಯ, ಕಾನೂನು, ಕೋರ್ಟ್ ಮೇಲೆ ನಂಬಿಕೆನಾದ್ರೂ ಬರುತ್ತೆ. ರೇ ಸ್ವಾಮಿ, DGP ಕಾಲ್ ಮಾಡೋಕ್ಕೂ ಮುಂಚೆ ಒಂದ್ಸಾರಿ ನಿಮ್ ಮಗಳ ಜೊತೆ 5 ನಿಮಿಷ ಕೂತ್ಕೊಂಡು ಮಾತಾಡ್ರಿ. DGP ಹತ್ರನೂ ನಿಮ್ಮ ಮಗಳು ಮನೆಗೆ ಹೋಗಲ್ಲ ಅಂದ್ರೆ ನೀವು ಮಿನಿಸ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಅಲ್ಲೂ ನಿಮ್ ಮಗಳು ಮನೆಗೆ ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಹೋಗಿ ಅಡ್ಮಿಟ್ ಆಗ್ತೀರಾ? ಇನ್ಮೇಲೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡಲ್ಲ. ಈ ಮದುವೆ ನಿಲ್ಲಿಸ್ಬಿಡ್ತೀನಿ. ಮನೆ ಬರ್ತೆ ತಾನೆ? ಬರ್ತೀನಿ. ಆದ್ರೆ ನಿಮ್ಮಿಂದ ಹರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇಷ್ಟೆಲ್ಲ ಹೇಳಿದ್ಮೇಲೂ ಯಾಕಂದ್ರೆ ಅವ್ರದ್ದೇನು ತಪ್ಪಿಲ್ಲಪ್ಪ. ನಿನ್ನ ಮನಸ್ಸನ್ನ ಕೆಡಿಸಿ ಕರ್ಕೊಂಡು ಬಂದಿರೋದು ತಪ್ಪಲ್ವಾ? ನಿರ್ಧಾರ ನಾನೇ ತಗೊಂಡಿದ್ದು. ನಿನ್ನ ಹಿಂದೆ ಬರಬೇಕು ಅಂದ್ರೆ ನಾವೆಲ್ಲರೂ ನಿನ್ನ
ಬಗ್ಗಿಸ್ಲೇಬೇಕು ಅಲ್ವಾ? ನಾನು ಹಾಗೆ ಹೇಳ್ತಿಲ್ಲಪ್ಪ. ಆದ್ರೆ ನನ್ನ ವಿಷಯದಲ್ಲಿ ನೀವೆಲ್ಲರೂ ಹರಿನ ತುಂಬಾ ತಪ್ಪಾಗಿ ತಿಳ್ಕೊತಿದ್ದೀರಾ. ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಪಾಪ ಅವ್ರು ನನ್ನ ಹೆಲ್ಪ್ ಮಾಡಕ್ ಬಂದಿದ್ದು. ಪ್ಲೀಸ್ ನೀವು ಅವ್ರಿಗೇನು ತೊಂದರೆ ಮಾಡಬೇಡಿ. ಸರಿ ಆಯ್ತು ಇದನ್ನೇ ನೀನು ಇನ್ಸ್ಪೆಕ್ಟರ್ ಮುಂದೆ ಹೇಳ್ಬೇಕು. ಆಯ್ತು, ಇನ್ನೇನೇನಿದೆಯೋ ಎಲ್ಲ ಹೇಳ್ಬಿಡು. ನನ್ ತಲೆ ತೆಗೆದು ಒಂದು ಕಾಲ ಹತ್ರ ಇಡ್ಬೇಕಾ? ನೀ ಹೇಳ್ಬಿಡು. ಹರಿಗೆ ಏನು ತೊಂದರೆ ಆಗ್ಬಾರ್ದು. ನೀನ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದೀನಲ್ವಾ? ನೀನೀಗ ಇನ್ಸ್ಪೆಕ್ಟರ್ ಮುಂದೆ ಬಂದು ನನ್ಗೆ ಒಪ್ಪಿಗೆ ಇದೆ, ಅಪ್ಪನ ಜೊತೆ ಹೋಗ್ತೀನಿ ಬಾ. ಮನೆಗೆ ಹೋಗಿ ಮಾತಾಡೋಣ. ನೀನು ನನ್ನ ಎಲ್ಲ ಕಂಡೀಷನ್ಸ್ ಒಪ್ಕೊಂಡಿದ್ಯಾ ಅಂತ ಇನ್ಸ್ಪೆಕ್ಟರ್ ಮುಂದೆ ಹೇಳ್ಬೇಕು. ಆಯ್ತು, ಬಾ ಹೋಗಿ ಮಾತಾಡೋಣ. ಹೇಯ್, ಸುಮ್ಮನೆ ನಿಂತ್ಕೊಳ್ಳಕ್ಕೆ ಏನ್ ತಗೋತೀಯ? ಸಾರಿ ಸರ್. ಸರ್ ಎಲ್ಲ ವಿಚಾರತೆ ದೊಡ್ಡ ಕೂಡನೇ. ಅಪ್ಪ ಇಂಡಿಯಾ ಆದ್ರೆ ಮಗ ಇಂಡಿಯಾ. ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಓ, ಅಂತೋನ್ ಮದುವೆ ಆಗ್ಬೇಕಾಗಿರೋ ಹುಡುಗಿನ ನೀನು ಓಡಿಸ್ಕೊಂಡು ಬಂದಿದೀಯಾ? ಸರ್, ಅವನು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಬೇಕಾದ್ರೂ ಓದಿರ್ಬೋದು ಸರ್. ಆದ್ರೆ ಒಂದು ಹುಡುಗಿಗೆ ಬೇಕಾಗಿರೋದು ಅವಳ ಮನ್ಸನ್ನು ಓದ್ಬೇಕಾಗಿರೋನಲ್ವಾ ಸರ್? ಇಂಥ ಡೈಲಾಗ್ ಹೊಡೆದು ಅವಳನ್ನ ಎತ್ತಾಕೊಂಡು ಬಂದಿದೀಯಾ? ಅಯ್ಯೋ ಸರ್, ಇಲ್ಲ. ಆ ಹುಡುಗ ಸೈಕೋ ಸರ್. ಅವನು ಕೋಪ ಬಂದ್ರೆ ಹುಡುಗಿನ ಸಾಯಿಸೇ ಬಿಡ್ತಾನೆ. ಪಾಪ ಹುಡುಗಿ ಸಿಕ್ಕಾಪಟ್ಟೆ ಎದುರ್ಕೊಂಡಿದ್ಲು. ಇಂಥ ಟೈಮಲ್ಲಿ ನಾವುಗಳೇ ಅಲ್ವಾ ಸರ್ ಹೆಲ್ಪ್ ಮಾಡ್ಬೇಕು? ನಾವುಗಳೇ ಅಂದ್ರೆ ಹಿತೈಷಿಗಳು, ಫ್ರೆಂಡ್ಸು, ಪೊಲೀಸು, ಲವರು. ನನಗೀಗ ಅರ್ಥ ಆಯ್ತು. ಆ ಹುಡುಗಿಗೆ ಇವನ್ ಇಷ್ಟ ಆಗಿರುವಾಗ ಹೇಗೆ ಮನೆಯಲ್ಲಿ ನೋಡಿರೋ ಹುಡುಗನ್ನೇ ಒಪ್ಕೋತಾಳೆ? ಅಪ್ಪ ದೇವ್ರೆ, ಇವ್ರ ಬಾಯಿ ಹರಕೆಯಿಂದ ಅದೇ ನಿಜ ಆದ್ರೆ ಸಾಕಪ್ಪ. ಸರ್ ಅದನ್ನ ಆ ಹುಡುಗಿ ತಾನೇ ಬಾಯ್ ಬಿಟ್ಟು ಹೇಳ್ಬೇಕು. ಹೇಗ್ರಿ ಹೇಳ್ತಾಳೆ? ಈ ಪೆದ್ದು ಮುಂಡೋದಿಕ್ಕೆ ಅರ್ಥ ಆಗ್ಲಿ ಅಂತ ಕಾದ್ಲು. ಆಗ್ಲಿಲ್ಲ. ಮನೇಲಿ ಮದುವೆ ಏರ್ಪಾಡು ಬೇರೆ ಮಾಡಿದ್ರು. ಅದಕ್ಕೆ ಮನೆ ಬಿಟ್ಟು ಬರೋ ನಿರ್ಧಾರನ ಮಾಡಿದ್ರು. ಅಷ್ಟಿಲ್ದೆ ಮಧ್ಯರಾತ್ರಿಲಿ ಇವನ್ ಜೊತೆ ಬರ್ತಾಳಾ? ನನ್ ತಲೆಗೆ ಬರ್ದೇ ಇರೋ ಯೋಚನೆ ಎಲ್ಲ ಇವ್ರ ತಲೆಗೆ ಬರ್ತಾ ಇದೆಯಲ್ಲಪ್ಪ. ಅರೇ, ಇದನ್ನ ಹಿಂಗಾದ್ರೂ ಮಾಡಿ ಬಳಸ್ಕೋ. ಅಲ್ಲಪ್ಪ, ಡ್ರೈವರ್ ಕೆಲ್ಸಕ್ಕೆ ಹೋದರು ಗಾಡಿ ಓಡಿಸೋದು ಬಿಟ್ಟು ಲೇಡಿ ಓಡಿಸ್ಕೊಂಡ್ ಬಂದಿದ್ಯಲ್ಲ, ತಪ್ಪಲ್ವಾ? ಅಯ್ಯೋ ಸರ್, ನಿಜವಾಗ್ಲೂ ನಾನು ಹುಡುಗಿ ಬೇಕಿದ್ರೆ ನಿಮ್ಮೇಲೆ ಆಣೆ ಮಾಡ್ತೀನಿ. ಸರ್, ನನ್ನ ನೋಡಿದ್ರೆ ನಿಮ್ಗೆ ಸರ್ ಬಾರಿ ಕಿರಾತ ಕಾಣಿಸ್ತೀಯ. ಸರ್ ಸರಿ ಕಣಪ್ಪ, ನೀನು ಒಳ್ಳೆ ಹುಡುಗನೇ ಆಗಿರು. ಅದಕ್ಕೆ ಹುಡುಗಿನ ಓಡಿಸ್ಕೊಂಬಂದು ಮದುವೆ ಆಗ್ತೀಯಾ? ಅಯ್ಯೋ ಇಲ್ಲ ಸರ್. ಹಾಗಾದ್ರೆ ಕೈ ಕೊಂಡೋಗ್ತೀಯಾ? ಅಯ್ಯೋ ದೇವ್ರಾಣೆ ಇಲ್ಲ ಸರ್. ಹೇಯ್, ಹಂಗೂ ಇಲ್ಲ ಹಿಂಗೂ ಇಲ್ಲ, ಮತ್ತೇನಯ್ಯ ನಿನ್ ಕತೆ? ಸರ್, ಆ ಹುಡುಗಿ ಅಂದ್ರೆ ನಂಗೆ ತುಂಬಾ ಇಷ್ಟ ನಿಜ. ಆದ್ರೆ ಅವಳನ್ನ ನಾನು ಬಲವಂತ ಮಾಡಿ ಕರ್ಕೊಂಬಂದಿಲ್ಲ ಸರ್. ಪಾಪ ಸರ್, ಆ ಹುಡುಗಿ ಆ ಸೈಕೋ ಹತ್ರ ಅವನ್ನ ಸಹಿಸ್ಕೊಂಡು ಜೀವನ ಮಾಡಕ್ ಆಗಲ್ಲ ಸರ್. ಅವಳ ಹತ್ರ ಖಂಡಿತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಅದು ನಿಜನೇ ಬಿಡಿ ಸರ್. ಅವಳನ್ನು ಅರ್ಧ ಗಂಟೆ ಇರಕ್ಕಾಗ್ಲಿಲ್ಲ ಅಲ್ವಾ? ಮತ್ತೆ 5 ನಿಮಿಷದಲ್ಲಿ ನಿನ್ನ ಹಣೆ ಬರ ಅಂದರ ಬಾಹರ ಗೊತ್ತಾಗುತ್ತೆ. ಅಂದ್ರೆ
ಅಪ್ಪನ ಜೊತೆ ಮಾತಾಡಾದ್ಮೇಲೂ ಅವಳು ನಿನ್ ಜೊತೆನೆ ಹೋಗ್ತೀನಿ ಅಂದ್ರೆ ನೀನು ಬಾಹರ್. ಒಂದ್ ವೇಳೆ ಇವನೇ ನನ್ನ ತಲೆ ಹಾಳು ಮಾಡಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ನೀನು ಸರ್ ನೀವೇನ್ ಹೇಳ್ತಿದ್ದೀರಾ ಸರ್? ಹೌದಪ್ಪ, ಅವಳೇನಾದ್ರೂ ಉಲ್ಟಾ ಹೊಡೆದ್ಲು ಅಂತಂದ್ರೆ ನಮಗ್ ವಿಧಿ ನಿನ್ನ ಒದ್ದು ಒಳಗೆ ಹಾಕ್ಲೇಬೇಕು. ಹುಡುಗಿಗೆ ಹೆಲ್ಪ್ ಮಾಡಕ್ ಹೋದ್ರೆ 363 ಕೇಸ್ ಹಾಕ್ತೀರಾ? ಕಿಡ್ನಾಪ್ ಕೇಸು, ನೀನು ಒಳಗೆ ಹಾಕೋದು ಅಂತ. ಅಯ್ಯೋ ಸರ್, ನಾನು ಯಾವ ಕಿಡ್ನಾಪ್ ಮಾಡಿಲ್ಲ. ಅದನ್ನ ಅವಳು ಹೇಳ್ಬೇಕು. ಅವ್ರಪ್ಪ ಬೇರೆ IGP DGP ಗೊತ್ತು ಅಂತ ಇದ್ದಾನೆ. ನಾವು ನ್ಯಾಯಪರ ಬೇಕು. ಏನ್ ನಡೀತಿದೆ ದಾಸ್? ನೀನ್ ಬೇರೆ ನನ್ನ ಆಚೆ ಕರ್ಕೊಂಡ್ ಬಂದೆ. ಅಲ್ಗೋ ಆರ್ಯ ಆರ್ಯ ವೆಯ್ಟ್. ಅಪ್ಪ ಚಂದು ಹತ್ರ ಮಾತಾಡ್ತಾ ಇದಾರೆ. ಅವಳು ಖಂಡಿತ ಹೋಗ್ತಾಳೆ. ಆ ಚೀಪ್ ಡ್ರೈವರ್ನ ಒಳಗಡೆ ಹಾಕ್ಸಿ ನಾವ್ ಆಮೇಲೆ ಹೋಗೋಣ. ವೆಯ್ಟ್ ಮಾಡಿ ಪ್ಲೀಸ್. ಏನ್ ವೇಟ್? ಮಾಮ್ ಇಸ್ ಕಾಲಿಂಗ್. ಅಮ್ಮನ ಮಾತಾಡಿ. ಏನಂತ ಮಾತಾಡ್ಲಿ ದಾಸ್? ಏನಂತ ಮಾತಾಡ್ಲಿ? ಸ್ವಂತ ಅಮ್ಮನ ಜೊತೆ ಮಾತಾಡೋದಕ್ಕೆ ಯೋಚನೆ ಮಾಡೋ ತರ ನಿಮ್ ತಂಗಿ ಮಾಡ್ಬಿಟ್ಲು. ಡ್ಯಾಮ್ ಇಟ್. ಆರ್ಯ ಆರ್ಯ ರಿಸೀವ್ ಮಾಡಿ. ಹಾ ಮಾಮ್, ಹಾ ಮಾಮ್. ನೋ 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 ಪ್ರಾಬ್ಲಮ್. ಬರ್ತಾಳೆ ಬರ್ತಾಳೆ. ಎಲ್ಲ ಆ ಡ್ರೈವರ್ದೇ ಕಿತಾಪತಿ. ನೋ 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 ಇಶ್ಯೂಸ್. ಆಸ್ಟ್ರೇಲಿಯಾ ಬಗ್ಗೆ ಹೇಳಿದ್ಮೇಲೆ ಇನ್ಸ್ಪೆಕ್ಟರ್ ಸೈಲೆಂಟ್ ಆಗ್ಬಿಟ್ರು. ಇನ್ ಜಸ್ಟ್ 1 hour ಬರ್ತೀನಿ. ಓಕೆ ಓಕೆ ಮಾಮ್. ದಾಸ್, ಮಾಮ್ ಇಸ್ ಅಪ್ಸೆಟ್. ಅವ್ರ ವಾಯ್ಸ್ ಅಲ್ಲಿ ಅಳೋದ್ ಕೇಳಿಸ್ತಿದೆ. ಇಲ್ಲಲ್ಲ, ಇಲ್ಲಿ ಪೇನ್ ಆಗ್ತಿದೆ. ಎಲ್ಲ ನಿನ್ ತಂಗಿಯಿಂದ. ನಿನ್ನೆ ನೈಟ್ ಮನೆ ಬಿಟ್ಟು ಹೋದವನು ಇನ್ನ ಯಾಕೆ ಮನೆಗೆ ಬಂದಿಲ್ಲ ಅಂತ ಮಾಮ್ ಕೇಳ್ತಿದ್ದಾರೆ. ಏನ್ ಆನ್ಸರ್ ಮಾಡ್ಲಿ ದಾಸ್? ಏನ್ ಆನ್ಸರ್ ಮಾಡ್ಲಿ? ನೀವು ಮನೆಗೆ ಹೋಗಿ ಆರ್ಯ. ಚಂದನ ಚಂದನ ನಾವು ಕರ್ಕೊಂಡ್ ಬರ್ತೀವಿ. ನೀವು ಮುಗೀತು ಮುಗೀತು, ಎಲ್ಲ ಮುಗೀತು. ಚಂದನನ ನೀವು ಕರ್ಕೊಂಡು ಬಂದಾಗೆ ಒಳ್ಳೆ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಬೇಕಂತ ನನ್ ಚೆನ್ನಾಗ್ ಗೊತ್ತು. ಹಾ ಬಾಸ್ ಈ ಕಡೆ. ಅವನೇ ಮುಚ್ಕೊಂಡಿದ್ರೆ ಸರಿ. ನನ್ನ ಕಷ್ಟ ನನಗೆ, ಶಿವನ್ ಒಂಥರ ಇಲ್ಲ. ನೀವು ಹೋಗಿ ಅಪ್ಪ ಮಗಳ ಕತೆ ಏನಾಯ್ತು ನೋಡ್ರಿ. ಮೊದ್ಲೇ ಆಯಪ್ಪ ಮಗಳು ಕಂಡ್ರೆ ಉರಿದು ಬೀಳ್ತಾ ಇದ್ದ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಷ್ಟ. ಹೋಗಿ. ಸರ್ ಬಾಸ್ ಬಾಸ್ ಏನೋ ಏನೋ ಆಂಟಿ ಕೇಸ. ಯಾವ ಆಂಟಿ? ಪರವಾಗಿಲ್ಲ ಹೇಳಿ ಬಾಸ್. ಎಲ್ರು ಕೊಲೆ ಮಾಡ್ಬಿಟ್ಟು ಜೈಲು ಒಳಗಡೆ ಬಂದ್ರೆ ನಾನು ಜೈಲು ಒಳಗಡೆನೆ ಬಂದು ಕೊಲೆ ಮಾಡ್ಬೇಕಾಗತ್ತೆ. ಮುಚ್ಕೊಂಡಿದ್ರೆ ಸರಿ. ಅಯ್ಯೋ ಅದು ತಪ್ಪಾಯ್ತು ಬಾಸ್. ಸಾರಿ ಸಾರಿ ಸಾರಿ. ಏನ್ ಬಾಸ್, ಒಂದ್ ಬಾಟ್ಲು ನೀರ್ ತಂದ್ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳಕ್ ಬಂದ್ರ? ನಿನಗೇನ್ ಬೇಕು? ಏನ್ ಬೇಕು? ಬಾಸು, ಒಂದ್ ಬಾಟ್ಲು ನೀರ್ ತಂದ್ಕೊಟ್ಟಿದ್ಕೆ ಇಷ್ಟೊಂದು ಆಫರಾ? ಒಂದ್ ನಿಮಿಷ ರೀ, ಇನ್ನೊಂದ್ ಬಾಟ್ಲು ತಂದ್ಕೊಟ್ಬಿಡ್ತೀನಿ. ಏಯ್ ಓವರಾಗಿ ಡ್ರಾಮಾ ಮಾಡ್ಬೇಡ. ಮತ್ತೆ ಚಂದನ ತಂಟೆಗೆ ಬರಬಾರ್ದು. ಹೇಳು ಏನ್ ಬೇಕು? ಚೆಕ್, ಕ್ಯಾಶು, ಆನ್ಲೈನ್? ಹೇಳು ಏನ್ ಬೇಕು? ಏನ್ ಬೇಕು? ಹಲೋ ಮಿಸ್ಟರ್ ಆಸ್ಟ್ರೇಲಿಯಾ, ಸಮಾಧಾನ. ನೀವು ದುಡ್ಡಿರೋರು, ಏನ್ ಬೇಕಾದ್ರೂ ಕೊಡ್ತೀರಾ. ಆದ್ರೆ ನಾವು ಮನ್ಸಿರೋರು. ನಿಮ್ಮಂತವ್ರು ಎಷ್ಟು ಕೊಟ್ರು ನಮ್ಮಂತವ್ರನ್ನ ಕೊಂಡ್ಕೊಳಕ್ ಆಗಲ್ಲ. ಓಹೋ, ಆಟಿಟ್ಯೂಡ್. ಓಕೆ ಓಕೆ. ಚಂದನ ನಿನ್ ಜೊತೆ ಬರ್ತಾಳೆ ಅಂತ ಕನಸು ಕಾಣ್ಬೇಡ. ನಾಳೆ ನಮ್ಮಿಬ್ರು ಮದ್ವೆ ನಡೆಯುತ್ತೆ. ಆಗ ತೋರಿಸಿ ನಾನು ಯಾರು ಅಂತ ಅವ್ರಿಗೆ. ಇಲ್ಲಂತವ್ನ್ ಬಿಟ್ಟು ಇನ್ನಂತವನ್ ಜೊತೆ ಓಡ್ ಬಂದೇಳಲ್ಲ, ಇದೆ ಅವಳಿಗೆ ಇದೆ. ಬಸ್ಸು, ಅಗತ್ಯ ಇರೋರ್ಗೆ ದಾರಿ ಬಿಡಕ್ಕೂ ಗೊತ್ತು, ಅಹಂಕಾರ ತೋರ್ಸೋರ್ ಮೇಲೆ ಗಾಡಿ ಹತ್ಸಕ್ಕೂ ಗೊತ್ತು. ನಿನ್ ಜೊತೆ ಮದ್ವೆ ನಡಿಬಾರ್ದು ಅಂತಾನೆ ಕಣ ಚಂದನನ ಕರ್ಕೊಂಡ್ ಬಂದಿರೋದು. ಇದಕ್ಕೂ ಮೀರಿ ನೀನೇನಾದ್ರೂ ಚಾಲೆಂಜ್ ಮಾಡಿದ್ರೆ ಟಾಪ್ ಕೇರ್ಗೆ ಹಾಕಿ ಟಕ್ಕರ್ ಕೊಟ್ಬಿಡೋದೆ.
ನನಗೆ ಚಾಲೆಂಜಾ? ಏನಾದ್ರೂ ಅನ್ಕೋ, ಚಂದನ ನಿನಗ್ ಸಿಗಲ್ಲ. ಸರ್ 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 ನೋಡಿ ಸರ್, ಸಾಯಿಸಕ್ಕೆ ಬರ್ತಿದ್ದಾರೆ ಸರ್, ಸರ್ ಕತ್ತಿಸ್ಕೊಂಡು ಬರ್ತಿದ್ದಾರೆ ಸರ್, ಸರ್ ಕಾಪಾಡಿ ಸರ್, ಸರ್. ಕರಡಿ ನನ್ ಮಗ. ಏನ್ ಡಿಸೈಡ್ ಮಾಡಿದ್ರಿ? ಸರ್, ನನ್ನ ಮಗಳು ನನ್ನ ಜೊತೆ ಬರೆದು ಕೊಟ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದೀನಿ.